162ನೇ ವಿವೇಕಾನಂದರ ಜಯಂತಿಯ ಆಚರಣೆಯನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಮನಗರ ಶಾಖೆ ವತಿಯಿಂದ ಆಚರಣೆ ಮಾಡಲಾಯಿತು. ವಿವೇಕಾನಂದ ಕಿ ಜೈ. ವಿವೇಕಾನಂದ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ನಗರಸಭೆ ಅಧ್ಯಕ್ಷರಾದ ಶೇಷಾದ್ರಿ ಶಶಿ ಮಾತನಾಡಿದರು. ಅವರ ಪ್ರಿಯ ಶಿಷ್ಯನಾಗಿ ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಿ ಎದೆಗಾರಿಕೆಯನ್ನು ತೋರಿಸಿ ಅವರು ಭಗವಂತ ಎಲ್ಲಿದ್ದಾನೆ ಅಂತೇಳಿ ಹುಡುಕಬೇಕು ಅಂತ ಹೇಳಿ ಅವರು ಒಂದು ಎಲ್ಲಿ ನಾನು ಭಗವಂತ ನೋಡಲೇಬೇಕು ಅಂತ ಹಠ ಹಿಡಿದು ಹೊರಟಂಥ ಒಬ್ಬ ಜೀವಂತ ಯುವಕ. ಅದಕ್ಕೆ ಸ್ವಾಮಿ ರಾಮಕೃಷ್ಣ ಪರಮಹಂಸರು ಅವರಿಗೆ ಬದುಕನ್ನು ತೋರಿಸ್ಕೊಟ್ರು. ಅವರಿಗೆ ಜ್ಞಾನೋದಯ ಆದಮೇಲೆ ಈ ಜಗತ್ತನ್ನು ಸುತ್ತಿ ನಮ್ಮ ದೇಶದ ಬಗ್ಗೆ ಅಲ್ಲಿರ್ತಕ್ಕಂಥ ಒಂದು ಕೀಳರಿಮೆಯ ಮನೋಭಾವವನ್ನು ಒಡೆದೋಡಿಸೋದ್ರಲ್ಲಿ ಮತ್ತು ಭಾರತ ಒಂದು ವೈವಿಧ್ಯಮಯ ಸಂಸ್ಕೃತಿ ಇರ್ತಕ್ಕಂಥ ಒಂದು ಬಹುದೊಡ್ಡ ದೇಶ. ಮತ್ತು ಇಲ್ಲಿ ನಾವು ವಾಸಿಸ್ತಾ ಇರ್ತಕ್ಕಂಥ ಭಾರತೀಯರು ನಾವು ಪ್ರಾಚೀನ ಸಂಸ್ಕೃತಿಯವರು, ಎಲ್ಲ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಸಂಸ್ಕೃತಿಗಳಿಂದ ಪ್ರಾಚೀನವಾದಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು ಅಂತೇಳಿ ಈ ಜಗತ್ತಿನ ಅತ್ಯಂತ ಒಂದು ಪ್ರಸಾರವನ್ನು ಮಾಡಿ ಆ ಒಂದು ಬಹಳ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂಥವರು. ಎಬಿವಿಪಿ ರಾಜ್ಯ ಕಾರ್ಯ ಸಮಿತಿ ಸದಸ್ಯ ಸುಹಾಸ್ ಮಾತನಾಡಿ 162ನ ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯ ಕೊಡ್ತಾ ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಮನಗರ ನಾವೆಲ್ಲರೂ ಸೇರಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಭಾರತಕ್ಕೆ ಒಂದು ವೀರ ಸನ್ಯಾಸಿ ಸಿಡಿಲ ಸಂತ ವಿವೇಕಾನಂದರ ಒಂದು ಜನ್ಮದಿನ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದ ಮಲ್ಲಕಂಬ ಯುವ ಕ್ರೀಡಾಪಟು ಶ್ರೀಶೈಲ್ ಅವರಿಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಾಮನಗರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಜ್ಞಾನೇಶ್, ನಗರ ಕಾರ್ಯದರ್ಶಿ ಭವನ್, ಸಹ ಕಾರ್ಯದರ್ಶಿ ವರ್ಷಿತ್, ಮೋಹಿತ್, ಮಯೂರ್, ಪ್ರವೀಣ್, ವಿದ್ಯಾರ್ಥಿನಿಯರಾದ ರಮ್ಯಾ, ಪ್ರೀತಿ ಸೇರಿದಂತೆ ಕಾರ್ಯಕ್ರಮದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಭಾಗಿಯಾಗಿದ್ದರು.